ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಸ್ತೂರಿ ನೋಡೋದಕ್ಕೆ ಅಂತ ಶಾಂತಿ ಮನೆಗೆ ಬರ್ತಾಳೆ. ಬಾರೆ ಶಾಂತಿ ಒಳಗಡೆ ಅಂತ ಕಸ್ತೂರಿ ಕರೆದಾಗ ಈ ಸೈಡ್ ಹೋಗಿ ಅಂತ ಹೇಳಿ ಶಾಂತಿ ಕೋಪದಿಂದ ಒಳಗಡೆ ಹೋಗಿ ಸೋಫಾ ಮೇಲೆ ಕುತ್ಕೋತಾರೆ. ಯಾಕೆ ಶಾಂತಿ, ಏನೇ ಆಯ್ತು ನಿನ್ಗೆ? ಬರ್ತಿದ್ದಂಗೆ ದೆವ್ವ ಹಿಡ್ದಂಗೆ ಆಡ್ತಿದ್ಯಲ್ಲ ಅಂತ ಕಸ್ತೂರಿ ಕೇಳಿದಾಗ, ಏನೇ ಮಾಡ್ಲಿ ನನ್ಗೆ ಇವಾಗ ಬರ್ತಿರೋ ಕೋಪಕ್ಕೆ 2-3 ಜನ ಹಾಕೊಂಡು ಹಾಗೆ ತುಳಿದ್ಬಿಡೋಣ ಅನ್ನೋ ಕೋಪ ಬರ್ತಿದೆ ಅಂತ ಶಾಂತಿ ಹೇಳ್ತಾರೆ. ಯಾಕೆ, ಏನೇ ಆಯ್ತು? ಮತ್ತೆ ಅಣ್ಣನ ಜೊತೆ ಏನಾದ್ರು ಜಗಳ ಮಾಡ್ಕೊಂಡೇನೆ ಅಂತ ಕಸ್ತೂರಿ ಕೇಳಿದಾಗ, ಅಯ್ಯೋ ಅವರೆಲ್ಲ ನನ್ನ ಹತ್ರ ಮಾತಾಡ್ತಾರೆ, ನಾನು ಈ ಕಡೆ ಬಂದ್ರೆ ಸಾಕು ಅವ್ರು ಬೇರೆ ಕಡೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಬಿಡೆ ಶಾಂತಿ, ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಸಹಜ ಕಣೆ. ನನ್ ಗಂಡನೂ ಅಷ್ಟೇ, ಇರೋವರೆಗೂ ನನ್ನ ಜೊತೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರೋರು, ಆಗಾಗ ಮಾತಾಡ್ತಾನೂ ಇರ್ಲಿಲ್ಲ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವರೇ ಬಂದು ನನ್ನ ಮಾತಾಡ್ಸೋರು. ನೀನೇನು ಫೀಲ್ ಮಾಡ್ಕೋಬೇಡ ಬಿಡೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅಯ್ಯೋ ಅದ್ರ ಬಗ್ಗೆ ಯಾರೇ ಫೀಲ್ ಮಾಡ್ಕೋತಾ ಇರೋದು, ಬೇಕಿದ್ರೆ ಮಾತಾಡ್ಲಿ ಇಲ್ಲಾಂದ್ರೆ ಬಿಟ್ಟಾಕ್ಲಿ, ಆದ್ರೆ ನನ್ಗೆ ಅಂತ ಒಬ್ಳು ಸೊಸೆಯಾಗಿ ಒಕ್ಕರ್ಸ್ಕೊಂಡಿದ್ದಾಳಲ್ಲ ಅಂತ ಶಾಂತಿ ಹೇಳಿದಾಗ, ಯಾರು ಮೀನಾ ಬಗ್ಗೆ ಮಾತಾಡ್ತಿದ್ಯಾ, ಅವಳೇನೆ ಮಾಡಿದ್ಲು ಅಂತ ಕಸ್ತೂರಿ ಕೇಳ್ತಾರೆ. ಅಯ್ಯೋ ನಾನು ಅವಳ ಬಗ್ಗೆ ಹೇಳ್ತಿಲ್ಲ ಕಣೆ, ಆ ಕೊನೆಯಲ್ಲಿ ಬಂದು ಸೇರ್ಕೊಂಡ್ಲಲ್ಲ ಆ ದುಡ್ಡಿನ ದುರಹಂಕಾರಿ ಅಂತ ಶಾಂತಿ ಹೇಳಿದಾಗ, ಓ ರವಿ ಹೆಂಡತಿ ಶ್ರುತಿನ್ ಹೇಳ್ತಿದ್ಯಾ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದು ಅವಳೇ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಅವಳು ನಿನ್ ತಲೆ ಮೇಲೆ ಓದ್ಕೊಂಡು ಮೆರೆಸ್ತಿದ್ಯಲ್ಲಮ್ಮ, ನಿನ್ ಮುದ್ದಿನ ಸೊಸೆ ಅಲ್ವಾ ಅವಳು, ಕೋಟ್ಯಾಧಿಪತಿ ಮನೆ ಮಗಳು ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದು ಕಣೆ ಕಸ್ತೂರಿ, ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆದಿದ್ದೆ ನಾನು, ಈಗ ಅವಳು ನೋಡಿದ್ರೆ ನನ್ನ ಮಾತು ಅವಳು ಕಿವಿಗೂ ಹಾಕೊಳ್ಳಲ್ಲ ಕಣೆ ಅಂತ ಶಾಂತಿ ಹೇಳ್ತಾಳೆ. ಯಾಕೆ, ಏನೇ ಆಯ್ತು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅವಳು ನನ್ಗೆ ಎಂತೆಂತ ಮಾತು ಹೇಳ್ತಾಳೆ ಗೊತ್ತೇನೆ ಕಸ್ತೂರಿ, ನಮ್ಮ ಮನೇಲಿ ಆ ಸೂರ್ಯ ಒಬ್ನೇ ನನ್ನ ವಿರುದ್ಧವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಅವನ ಜೊತೆ ಇವಾಗ ಇವಳು ಸೇರ್ಕೊಂಡಿದ್ದಾಳೆ, ಆ ಮೀನಾ ಒಡವೆ ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪು ಅಂತ ವಾದ ಮಾಡಿ ಹೇಳ್ತಿದ್ದಾಳೆ, ನಿಮ್ ಒಡವೆನೆ ಕೊಡ್ಬೇಕಾಗಿತ್ತು, ನೀವ್ ಯಾಕೆ ಮೀನಾ ಒಡವೆನ್ ಮುಟ್ಟಿದ್ರಿ ಅಂತ ಕೇಳ್ತಿದ್ದಾಳೆ, ಅದು ಹಾಳಾಗೋಗ್ಲಿ, ಆ ಹೂ ಕಟ್ಟೋಳ ಹತ್ರ ಹೋಗಿ ನನ್ನನ್ನೇ ಕ್ಷಮೆ ಕೇಳು ಅಂತ ಹೇಳ್ತಿದ್ದಾಳೆ. ಇನ್ನು ಎಂತೆಂತ ಮಾತು ಹೇಳ್ತಿದ್ದಾಳೆ ಗೊತ್ತಾ, ನನ್ಗೆ ಬರೀ ಎದುರುತ್ರ ಕೊಡ್ತಿದ್ದಾಳೆ ಅವಳು. ಈ ರವಿನೂ ಅಷ್ಟೇ ಅವ್ರ ಮನೆ ಕೆಲಸದವ್ರು ಅನ್ನೋ ರೀತಿ ನಡ್ಸ್ಕೊಳ್ತಿದ್ದಾಳೆ ಅಂತ ಶಾಂತಿ ಶ್ರುತಿನ ಬೈತಿರ್ತಾರೆ. ಆಗ ಕಸ್ತೂರಿ, ಶ್ರೀಮಂತರ ಮನೆ ಮಕ್ಕಳು ಅಂದ್ರೆ ಹಂಗೆ ಇರ್ತಾರೆ ಕಣೆ ಶಾಂತಿ ಅಂತ ಹೇಳಿದಾಗ, ಏನು ಯಾರು ನೋಡದೆ ಇರೋ ದುಡ್ಡ, ರೋಹಿಣಿ ಅವ್ರ ಅಪ್ಪನು ಮಲೇಷಿಯಾದಲ್ಲಿ ದೊಡ್ಡ ಕುಟುಂಬದವರು, ತುಂಬಾ ದುಡ್ಡಿರೋರು, ಅವಳು ಯಾವತ್ತಾದ್ರೂ ಒಂದ್ ದಿವಸ ಆದ್ರೂ ನನ್ನ ಜೊತೆ ಈ ರೀತಿ ನಡ್ಕೊಂಡಿದ್ದಾಳ, ನನ್ಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾಳೆ ಅಂತ ಶಾಂತಿ ಹೇಳ್ತಾರೆ. ಆಗ ಕಸ್ತೂರಿ, ಲೇ ಶಾಂತಿ, ಅದು ನಾನ್ ಕರ್ಕೊಂಡ್ ಬಂದಿರೋ ಸಂಬಂಧ ಕಣೆ, ಅದಕ್ಕೆ ನಿನ್ ಸೊಸೆ ಅಷ್ಟೊಂದು ಒಳ್ಳೆಯವಳಾಗಿದ್ದಾಳೆ ಅಂತ ಹೇಳಿದಾಗ, ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ ಕಣೆ ಕಸ್ತೂರಿ, ಈ ಶ್ರುತಿ ಜೊತೆ ಹಲ್ಕಿಸ್ಕೊಂಡು ಚೆನ್ನಾಗಿ ಮಾತಾಡ್ಬಿಟ್ನಲ್ಲ, ಅದಕ್ಕೆ ಅವಳು ಹಿಂಗ್ ಆಡ್ತಿದ್ದಾಳೆ, ನಾನು ಎಲ್ಲ ಅತ್ತೆಯರ್ ತರ ಅವಳ ಜೊತೆ ಇರ್ಬೇಕಾಗಿತ್ತು, ಆಗ ಗೊತ್ತಾಗ್ತಿತ್ತು ನಾನು ಯಾರು ಅಂತ ಇವಳಿಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ಕಸ್ತೂರಿ, ಏನ್ ಮಾಡೋಕ್ಕಾಗುತ್ತೆ ಶಾಂತಿ, ಇವಾಗ ಎಷ್ಟೇ ಆದ್ರೂ ಕೂಡ ಶ್ರುತಿ ದುಡ್ಡಿರೋರ್ ಮನೆ ಮಗಳು, ಅದು ಅಲ್ಲದೆ ಕೋಟ್ಯಾಧಿಪತಿ ಮನೆ ಮಗಳು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ದುಡ್ಡಿದ್ರೆ ಏನೇ ಅವ್ರ ಅಪ್ಪನ ಮನೇಲಿ ಇರುತ್ತೆ, ನನ್ ಮನೆಗ್ ತಂದು ಕೊಡ್ತಾಳ ಅವಳು, ರೋಹಿಣಿನಾದ್ರೂ ತಿಂಗಳು 5,000 ನನ್ ಖರ್ಚಿಗೆ ಅಂತ ಕೊಡ್ತಾಳೆ, ಇವಳಿಂದ ನನ್ಗೊಂದ್ ನಯಾ ಪೈಸನೂ ಪ್ರಯೋಜನ ಇಲ್ಲ, ಏನೋ ದೊಡ್ಡ ಮನೆ ಮಗಳು ಅಂತ ಗೌರವಕ್ಕಷ್ಟೇ, ಅದನ್ನ ಬಿಟ್ರೆ ಅವಳ ಕಡೆಯಿಂದ ನನ್ಗೊಂದ್ ಸ್ವಲ್ಪನೂ ಪ್ರಯೋಜನ ಇಲ್ಲ, ಅವಳನ್ನ ಹಿಂಗೆ ಬಿಟ್ಟೆ ಅಂತಂದ್ರೆ ಈ ಮೀನಾ ಜೊತೆ ಸೇರ್ಕೊಂಡು ನನ್ನನ್ನೇ ಕೆಲಸದೊಳಗೆ ಮಾಡ್ಕೊಂಡು ಅಧಿಕಾರ ಚಲಾಯಿಸ್ಬಿಡ್ತಾಳೆ, ನನ್ನ ಮಗನ ಕೂಡ ಕೈಗೊಂಬೆ ಮಾಡ್ಕೊಂಡ್ ಬಿಡ್ತಾಳೆ, ಇದಕ್ಕೇನಾದ್ರೂ ಮಾಡ್ಲೇಬೇಕು ಕಣೆ ಕಸ್ತೂರಿ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಏನೇ ಮಾಡ್ತೀಯ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಶಾಂತಿ, ಇರ್ಲಿ ಕಣೆ, ಮೊದಲು ಮನೇಲಿರೋ ಸಮಸ್ಯೆ ಎಲ್ಲ ಸರಿ ಹೋಗ್ಲಿ, ಆಮೇಲೆ ಈ ಶ್ರುತಿನ ಎಲ್ಲಿಡ್ಬೇಕೋ ಅಲ್ಲಿಡ್ತೀನಿ ಅಂತ ಶಾಂತಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಸ್ತೂರಿಗೆ ಫೋನ್ ಬರುತ್ತೆ. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಕಸ್ತೂರಿ ಕೇಳಿದಾಗ, ಯಾರೇ ಅಂತ ಶಾಂತಿ ಕೇಳ್ತಾಳೆ. ಅದೇ ಕಣೆ, ನಾವು ಸ್ವಾಮೀಜಿ ನೋಡಕ್ ಹೋಗಿದ್ವಲ್ಲ ಅದೇ ಸ್ವಾಮೀಜಿ ಅಂತ ಕಸ್ತೂರಿ ಹೇಳಿ ಫೋನ್ ನ ಲೌಡ್ ಸ್ಪೀಕರ್ ಅಲ್ಲಿ ಆನ್ ಮಾಡ್ತಾರೆ. ನಂತರ ಹೇಳಿ ಸ್ವಾಮೀಜಿಗಳೇ ಅಂತ ಕಸ್ತೂರಿ ಕೇಳಿದಾಗ, ಏನಮ್ಮ ನಿಂಬೆ ಹಣ್ಣನ್ ಮಂತ್ರಿಸ್ಕೊಂಡು ತಗೊಂಡ್ ಹೋಗಿದ್ರಲ್ಲ, ಏನಾಯ್ತು, ಅದು ಕೆಲಸ ತೋರಿಸಿರ್ಬೇಕಲ್ವಾ ಅಂತ ಸ್ವಾಮೀಜಿ ಕೇಳಿದಾಗ, ಹೌದು ಅದು ತುಂಬಾ ಚೆನ್ನಾಗಿ ಕೆಲಸ ತೋರಿಸಿದೆ ಅಂತ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ಅದ್ರ ಪವರ್ ಎಷ್ಟಿದೆ ಅಂತ ಗೊತ್ತಾಗಿರ್ಬೇಕಲ್ಲ ನಿಮ್ಗೆಲ್ಲ ಅಂತ ಸ್ವಾಮೀಜಿ ಹೇಳಿದಾಗ, ಹೌದು ಪವರ್ ಮಾತ್ರ ಅಲ್ಲ, ಇಲ್ಲಿ ಫ್ಯೂಸೇ ಹೊರಟೋಯ್ತು, ನೀವು ಬೇರೆ, ನಿಮ್ಮ ಹತ್ರ ನಾವು ಬಂದ್ವಲ್ಲ, ಅದಕ್ಕೆ ನಮ್ಮನ್ನ ನಾವೇ ಏನಾದ್ರೂ ತಗೊಂಡ್ ಹೊಡ್ಕೋಬೇಕು ಅಂತ ಶಾಂತಿ ಹೇಳ್ತಾಳೆ. ಏನಮ್ಮ ಏನಾಯ್ತು ಅಂತ ಸ್ವಾಮೀಜಿ ಕೇಳಿದಾಗ, ಸ್ವಾಮಿ ಅದರಿಂದ ಏನು ನಡೀಲೇ ಇಲ್ಲ, ಬದಲಾಗಿ ಇವರೇ ಸಿಕ್ಕಾಕೊಬಿಟ್ರು ಅಂತ ಕಸ್ತೂರಿ ಹೇಳ್ತಾರೆ. ಹೌದಾ, ಟೆನ್ಷನ್ ತಗೋಬೇಡಿ, ಇನ್ನೊಂದು ಶಕ್ತಿಶಾಲಿಯಾಗಿರೋ ಮಂತ್ರ ಇದೆ, ಅದನ್ನ ನಿಂಬೆ ಹಣ್ಣಲ್ಲಿ ಅಡಗಿಸ್ಕೊಡ್ತೀನಿ ಅಂತ ಸ್ವಾಮೀಜಿ ಹೇಳಿದಾಗ, ಅಯ್ಯೋ ಅದೆಲ್ಲ ಏನೋ ಬೇಡ, ನಿಂಬೆ ಹಣ್ಣನ್ನ ನೀವೇ ಚೆನ್ನಾಗಿ ತಲೆ ತಿಕ್ಕೋಬಿಡಿ ಅಂತ ಹೇಳಿ, ಈ ಫೋನ್ ಇಡೆ ಕಸ್ತೂರಿ ಅಂತ ಶಾಂತಿ ಬೈತಾಳೆ. ಅದಕ್ಕೆ ಕಸ್ತೂರಿ, ಸ್ವಾಮೀಜಿ ನೀವೇನು ಅನ್ಕೋಬೇಡಿ, ನಾನು ಆಮೇಲಿಂದ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಯಾಕೆ ಶಾಂತಿ ಸ್ವಾಮೀಜಿಗೆ ನೀನ್ ಆ ರೀತಿ ಎಲ್ಲ ಮಾತಾಡಿದೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಇನ್ನೇನೆ ಹೇಳಿ, ಅದೇನೋ ಶಕ್ತಿ ಅಂತ ನಿಂಬೆ ಹಣ್ಣು ಕೊಟ್ಟು ಕಳ್ಸಿದ್ರು, ಆದ್ರೆ ಈಗ ನೋಡಿದ್ರೆ ನನ್ ಗಂಡ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ, ಇನ್ಮೇಲೆ ನಾನು ಯಾರನ್ನೂ ನಂಬೋದಿಲ್ಲ ಕಣೆ ಕಸ್ತೂರಿ, ನಾನು ಏನ್ ಮಾಡ್ಬೇಕು ಅಂತ ಅನ್ಕೋತೀನೋ ಅದನ್ನೇ ನಾನು ಮಾಡ್ತೀನಿ, ಮೊದಲು ಆ ಶ್ರುತಿಗೆ ಏನಾದ್ರೂ ಒಂದ್ ದಾರಿ ಕಾಣಿಸ್ಬೇಕು ಅಂತ ಶಾಂತಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಸೂರ್ಯ ಕಾರ್ ತಗೋಬೇಕು ಅಂತ ಚೇತನ್ ಜೊತೆ ಹೋಗಿರ್ತಾನೆ. ಬಾರಪ್ಪ ಸೂರ್ಯ, ಹೇಗಿದ್ಯಾ ಅಂತ ಓನರ್ ಕೇಳ್ತಾರೆ. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ, ಹೌದು ನೀನ್ ಅವತ್ ಕರ್ಕೊಂಡ್ ಬಂದಿದ್ಯಲ್ಲಪ್ಪ ರಾಜಕೀಯದವರು ಅಂತ, ಅವ್ರ ಕಡೆ ತುಂಬಾ ಜನ ಬಂದು ಇಲ್ಲಿ ತಗೊಂಡ್ರಪ್ಪ ಗಾಡಿಗಳನ್ನ, ತುಂಬಾ ಖುಷಿ ಆಯ್ತು ಸೂರ್ಯ ಅಂತ ಶೋರೂಮ್ ಓನರ್ ಹೇಳಿದಾಗ, ಹೌದಾ ಸರ್, ಇವಾಗ್ಲೂ ಒಂದ್ ಕಾರ್ ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ. ಯಾರ್ಗೆ, ಬೇರೆಯವ್ರಗ ಅಂತ ಅಂಗಡಿ ಓನರ್ ಕೇಳಿದಾಗ, ಇಲ್ಲ ಸರ್ ನನ್ಗೆ ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ. ಯಾಕಪ್ಪ ಸೂರ್ಯ, ನನ್ನ ಹತ್ರನೇ ಇದ್ ಕಾರ್ನ ತಗೊಂಡ್ ಹೋಗಿದ್ಯಲ್ಲ, ಯಾಕದ್ರಲ್ಲಿ ಏನಾದ್ರೂ ತೊಂದರೆ ಆಗ್ತಿದ್ಯಾ ಅಂತ ಶೋರೂಮ್ ಓನರ್ ಕೇಳಿದಾಗ, ಅಯ್ಯೋ ಹಂಗೇನಿಲ್ಲ ಸರ್, ಅದು ಇನ್ನೊಂದ್ ಕಾರ್ನ ತಗೊಂಡು ಬಾಡಿಗೆ ಬಿಡೋಣ ಅಂತ ಇದೀನಿ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ, ಇದೇ ರೀತಿ ಮುಂದುವರಿಬೇಕಪ್ಪ ನೀನು ಅಂತ ಶೋರೂಮ್ ಓನರ್ ಹೇಳಿದಾಗ, ನೋಡೋಣ ಸರ್ ಯೋಚನೆ ಮಾಡ್ತಿದ್ದೀನಿ, ಎಲ್ಲ ನಿಮ್ಮಂತವ್ರ ಆಶೀರ್ವಾದ, ನೀವೇ ಚೆನ್ನಾಗಿರೋ ಕಾರ್ನ ತೋರಿಸ್ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅವರು, ನೋಡಪ್ಪ ಇವತ್ 4 ಕಾರ್ ಬಂದಿದೆ, ತುಂಬಾ ಚೆನ್ನಾಗಿದಾವೆ, ಅದು ಅಲ್ಲದೆ ತುಂಬಾ ಕಡಿಮೆನೂ ಓಡಿದಾವೆ, ಈ ಕಡೆ ಹೋಗಿ ನೋಡು ಅಂತ ಸೂರ್ಯನ್ಗೆ ಹೇಳಿ ಕಳಿಸ್ತಾರೆ. ಸರಿ ಅಂತ ಸೂರ್ಯ ಕಾರ್ ನೋಡೋದಕ್ಕೆ ಅಂತ ಬಂದಾಗ, ಅಲ್ಲಿ ಸೂರ್ಯನ್ಗೆ 2 ಕಾರು ಇಷ್ಟ ಆಗುತ್ತೆ. 2 ಕಾರು ಚೆನ್ನಾಗಿದೆ ಕಣೋ ಚೇತನ, ಯಾವ್ದೋ ತಗೊಳ್ಳೋದು ಅಂತ ಸೂರ್ಯ ಕೇಳಿದಾಗ, ಹಾಗಿದ್ರೆ 2 ಕಾರ್ನು ತಗೋಬಿಡೋ ನಿನ್ಗೆ ಇಷ್ಟ ಆಗಿದ್ರೆ ಅಂತ ಚೇತನ್ ಹೇಳ್ತಾನೆ. ಏನೋ ನನ್ಗೇನ್ ಲಾಟ್ರಿ ಹೊಡ್ತಿದ್ಯಾ 2 ಕಾರ್ ತಗೊಳ್ಳೋದಕ್ಕೆ, ಸದ್ಯ ಇರೋ ದುಡ್ಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ, ಇನ್ನೊಂದ್ ಗಾಡಿಗೆ ಡ್ಯೂ ಬೇರೆ ಕಟ್ಬೇಕು, ಅದ್ರ ಕೂಡ ಹೆಂಗ್ ಕಟ್ಟೋದಪ್ಪ
ಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಇನ್ನೊಂದ್ ಕಾರ್ ಬೇರೆ ಚಿಂತೆ ಅಂತ ಸೂರ್ಯ ಹೇಳ್ತಾನೆ. ಸರಿ, ಎರಡಲ್ಲಿ ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡಪ್ಪ ಅಂತ ಚೇತನ್ ಹೇಳಿದಾಗ, ಲೇ ಚೇತು, ಈ ಐಡಿಯಾ ಕೊಟ್ಟಿದ್ದು ಮೀನೇಶ್ವರಿ ಕಣೋ, ಅವಳೇ ಬಂದ್ ಸೆಲೆಕ್ಟ್ ಮಾಡ್ಲಿ ಅಂತ ಹೇಳಿ ಸೂರ್ಯ ಮೀನನ್ ಫೋನ್ ಮಾಡ್ತಾನೆ. ಲೇ ಮೀನಾ, ಎಲ್ಲೇ ಇದೆಯಾ ಅಂತ ಸೂರ್ಯ ಕೇಳಿದಾಗ, ಹೂ ಕೊಡೋದಕ್ಕೆ ಹೋಗ್ತಿದೀನ್ರಿ ಅಂತ ಮೀನಾ ಹೇಳ್ತಾಳೆ. ಸರಿ, ಒಂದ್ ಕೆಲಸ ಮಾಡು, ನಾನು ಸೆಕೆಂಡ್ಸ್ ಅಲ್ಲಿ ಕಾರ್ ತಗೊಂಡಿದ್ನಲ್ಲ ಅಲ್ಲಿಗೆ ಬಂದ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಅಂತ ಮೀನಾ ಕೇಳಿದಾಗ, ನೀನೇ ಹೇಳಿದ್ಯಲ್ಲ ಇನ್ನೊಂದ್ ಕಾರ್ ತಗೋಬೇಕು ಅಂತ, ಅದಕ್ಕೆ ಬಂದಿದ್ದೀನಿ ಕಣ ಇಲ್ಲಿ, ನೀನು ಇಲ್ಲಿಗೆ ಬಾ ಅಂತ ಸೂರ್ಯ ಹೇಳ್ತಾನೆ. ರೀ, ನಾನು ಈಗ್ಲೇ ಬರ್ಬೇಕಾ ಅಂತ ಮೀನಾ ಕೇಳಿದಾಗ, ಲೇ ಮೀನಾ, ಜಾಸ್ತಿ ತಲೆ ತಿನ್ಬೇಡ ಕಣೆ, ಮೊದ್ಲು ಇಲ್ಲಿಗೆ ಬಾ, ನೀನ್ ಬಂದು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಚೇತನ್, ಲೇ ಸೂರ್ಯ, ನಿನ್ಗೆ ಯಾವ ಕಲರ್ ಕಾರ್ ಇಷ್ಟ ಆಯ್ತು ಅಂತ ಕೇಳಿದಾಗ, ನನಗೆ ರೆಡ್ ಕಲರ್ ಕಾರ್ ಇಷ್ಟ ಆಯ್ತು ಕಣ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಸಿಸ್ಟರ್ ಬಂದ್ರೆ ಅವರು ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ ಅಂತ ಚೇತನ್ ಹೇಳಿದಾಗ, ಯಾರು ಅವಳ, ನಾನೊಂದ್ ಹೇಳಿದ್ರೆ ಅವಳೇ ಇನ್ನೊಂದ್ ಹೇಳ್ತಿರ್ತಾಳೆ, ಬೇಕಾದ್ರೆ ನೋಡ್ಕೊ ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿ ಮೀನಾ ಬಂದಾಗ, ಅಯ್ಯೋ ಹೇಳಿದ ತಕ್ಷಣನೇ ಬಂದ್ಬಿಟ್ಲು, ಬಾರೆ ಮೀನಾ ಅಂತ ಮೀನಾ ಒಳಗಡೆ ಕರ್ಕೊಂಡೋಗಿ 2 ಕಾರ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ನಿನ್ಗೆ ಯಾವ ಕಲರ್ ಬೇಕು ಅಂತ ಹೇಳು, ಅದನ್ನೇ ತಗೊಂಡ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ 2 ಕಾರ್ಗಳನ್ನ ನೋಡಿ, ರೀ 2 ಕಾರು ಚೆನ್ನಾಗಿದೆ ಅಂತ ಹೇಳಿದಾಗ, 2 ಕಾರು ಚೆನ್ನಾಗಿದೆ ಕಣೆ, ಆದ್ರೆ 2 ತಗೊಳೋದಕ್ಕಾಗತ್ತಾ, ಯಾವ್ದಾದ್ರು ಒಂದೇ ಅಲ್ವಾ ತಗೋಬೇಕಾಗಿರೋದು, ನಿನ್ಗೆ ಯಾವ್ದು ಇಷ್ಟ ಅಂತ ಹೇಳು, ಅದನ್ನೇ ತಗೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ರೀ, ಇವಾಗ ಕಾರ್ ತಗೋಬೇಕಾ ಅಂತ ಮೀನಾ ಕೇಳಿದಾಗ, ಏನೇ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ರೀ, ಇವಾಗ ಏನೋ ಬೇಡ ಅಂತ ಅನಿಸ್ತಿದೆ ನನ್ಗೆ ಅಂತ ಮೀನಾ ಹೇಳಿದಾಗ, ಲೋ ಚೇತ್ನ, ನೋಡ್ದೇನೋ, ನಾನು ಹೇಳ್ದೆ ತಾನೇ ಆಗ್ಲೇನೆ, ನಾನು ಹೇಳಿದಕ್ಕೆ ಏನಾದ್ರೂ ಒಂದು ಉಲ್ಟಾ ಹೇಳ್ತಿರ್ತಾಳೆ ಅಂತ, ಇವಾಗ ನೀನ್ ಕಣ್ಣಾರ ನೀನೇ ನೋಡ್ದ ಅಂತ ಸೂರ್ಯ ಹೇಳ್ತಾನೆ. ಆಗ ಚೇತನ್, ಏನ್ ಸಿಸ್ಟರ್, ನೀವೇ ತಾನೇ ಹೇಳಿದ್ದು ಕಾರ್ ತಗೊಳ್ಳೋಣ ಅಂತ, ಅದು ಅಲ್ಲದೆ ನೀವೇ ಐಡಿಯಾ ಬೇರೆ ಕೊಟ್ರಂತೆ, ಇವಾಗ ನೀವ್ ನೋಡಿದ್ರೆ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಸಿಸ್ಟರ್ ಅಂತ ಚೇತನ್ ಕೇಳ್ತಾನೆ. ಆಗ ಮೀನಾ, ಬೇಡ ಅಂತ ಹೇಳ್ತಿಲ್ಲ ಅಣ್ಣ, ಆದ್ರೆ ಇವಾಗ ಬೇಡ ಅಂತ ಹೇಳ್ತಿದ್ದೀನಿ ಅಂತ ಮೀನಾ ಹೇಳಿದಾಗ, ಲೇ ಮೀನಾ, ನೀನ್ ನಾರ್ಮಲ್ ಆಗಿ ಮಾತಾಡಿದ್ರೆ ನನ್ಗೇನು ಅರ್ಥ ಆಗೋದಿಲ್ಲ, ಸ್ವಲ್ಪ ಅರ್ಥ ಆಗೋ ಹಾಗೆ ಏನಾದ್ರೂ ಮಾತಾಡೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ಅದ್ ಹಾಗಲ್ಲ ರೀ, ಈಗ ಮನೇಲಿರೋ ಪರಿಸ್ಥಿತಿಗೆ ಇದೆಲ್ಲ ಬೇಕಾ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ ಏನೇ ಆಯ್ತು ನಮ್ಮ ಮನೆಗೆ ಅಂತ ಸೂರ್ಯ ಕೇಳ್ತಾನೆ. ರೀ, ನಿಮಗ್ ಗೊತ್ತಿಲ್ವೇನ್ರಿ, ಅತ್ತೆನೂ ಮಾವ ಇಬ್ರು ಮಾತಾಡ್ತಿಲ್ಲ ಅಂತ ಮೀನಾ ಹೇಳಿದಾಗ, ಅದಕ್ಕೆ ನಾವೇನೇ ಮಾಡಕ್ಕಾಗುತ್ತೆ ಮೀನಾ, ಅಪ್ಪನ ಹತ್ರ ಹೋಗಿ ನಾನು ಮಾತಾಡ್ದೆ ತಾನೆ, ಹೋಗೋ ನಿನ್ ಕೆಲಸ ನೋಡ್ಕೋ ಅಂತ ಬೈದ್ಬಿಟ್ರು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ನಾನು ಶ್ರುತಿ ಮತ್ತೆ ರೋಹಿಣಿ ಕೂಡ 3 ಜನನು ಹೋಗಿ ಅತ್ತೆ ಹತ್ರ ಮಾತಾಡಿದ್ವಿ, ಅವರು ಕೂಡ ನನ್ಗೆ ಬೈದ್ರು ಅಂತ ಮೀನಾ ಹೇಳಿದಾಗ, ಗೊತ್ತಾಯ್ತು ತಾನೆ, ಇವಾಗ ನಾವೇನ್ ಮಾಡಕ್ಕಾಗುತ್ತೆ, ಇದೆಲ್ಲ ಸ್ವಲ್ಪ ದಿನದಲ್ಲೇ ಸರಿ ಹೋಗ್ಬಿಡುತ್ತೆ ಕಡೆ ಮೀನಾ, ಈಗ ನೋಡು ಹೊಸ ಕಾರು ಒಳ್ಳೆ ಬೆಲೆಗೆ ಬಂದಿದೆ, ಇವಾಗ್ಲೇ ತಗೊಂಡ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ಇವಾಗ ಕಾರ್ ತಗೊಂಡು ಅದ್ರಲ್ಲಿ ಅತ್ತೆ ಮಾವನ್ ಕೂರ್ಸ್ಕೊಂಡು ಜೊತೆಲೆ ಕರ್ಕೊಂಡು ಹೋಗೋದಕ್ಕಾಗುತ್ತಾ ಇವಾಗ ಅಂತ ಮೀನಾ ಕೇಳಿದಾಗ, ಏನೇ ನೀನು ತಲೆ ಕೆಟ್ಟಿರೋ ತರ ಮಾತಾಡ್ತಿದ್ಯಾ, ನನ್ ಕಾರ್ ನೋಡಿದ ತಕ್ಷಣ ಸಕ್ಕರೆ ಓಡ್ ಬಂದ್ ನನ್ ಕಾರ್ ಒಳಗಡೆ ಕುತ್ಕೊಬಿಡ್ತಾರಾ, ನೀನೊಬ್ಳು ಅಂತ ಸೂರ್ಯ ಮೀನಾನ್ ಬೈತಿರ್ತಾನೆ. ರೀ ಸರಿ ಆಯ್ತು ಒಪ್ಕೋತೀನಿ, ಆದ್ರೆ ಇವಾಗ ಕಾರ್ ತಗೊಂಡು ಹೋಗಿ ಎಲ್ರ ಮುಂದೆ ನಾವು ಸಂತೋಷ ಪಡೋದಕ್ಕಾಗುತ್ತಾ, ಅವ್ರು ಬೇಜಾರಾಗೋದಿಲ್ವಾ, ಮನೇಲಿ ಈ ರೀತಿ ಬೇರೆ ಸಮಸ್ಯೆ ನಡೀತಿದೆ, ಅದ್ರ ಬಗ್ಗೆ ಯೋಚನೆ ಮಾಡದೆ ಅವ್ರ ಜೀವನ ಮಾತ್ರ ಅವ್ರು ನೋಡ್ಕೋತಿದ್ದಾರೆ ಅಂತ ಎಲ್ರು ಅನ್ಕೊಳ್ಳೋದಿಲ್ವಾ ಅಂತ ಮೀನಾ ಕೇಳಿದಾಗ, ಲೋ ಸೂರ್ಯ, ಸಿಸ್ಟರ್ ಹೇಳ್ತಿರೋದು ನಿಜಾನೇ ಕಣೋ, ಕಾರ್ ತಗೊಂಡ್ ಹೋದ್ರೆ ಎಲ್ರು ಖುಷಿ ಪಡ್ಬೇಕು ಕಣೋ, ಅದನ್ನ ಬಿಟ್ಟು ಅದರಿಂದಾನೇ ಜಗಳ ಶುರುವಾಗ್ಬಾರ್ದು ಕಣೋ ಅಂತ ಚೇತನ್ ಹೇಳ್ತಾನೆ. ಆಗ ಸೂರ್ಯ, ಲೇ ಮೀನಾ, ನಾನೊಂದ್ ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ, ನಾವೇನು ತಪ್ಪು ಮಾಡ್ತಿಲ್ಲ, ಆ ಓಡೋದ್ನಲ್ಲ ಪೆಂಗೇಶ, ಅವನೇ ಇದಕ್ಕೆಲ್ಲ ಕಾರಣ, ಅವನೇ ಇದ್ರ ಬಗ್ಗೆ ಏನು ಯೋಚನೆ ಮಾಡದೆ ಡೈಲಿ ಕೆಲ್ಸಕ್ಕೆ ಹೋಗಿ ಜಾಲಿಯಾಗಿ ಬರ್ತಿದ್ದಾನೆ ಅಂತ ಸೂರ್ಯ ಹೇಳಿದಾಗ, ರೀ ನಿಮ್ಮಣ್ಣ ಹೇಗ್ ಬೇಕಾದ್ರೂ ಇರ್ಲಿ, ಹಾಗಂತ ನಾವು ಪ್ರೀತಿ ಇಲ್ಲದೆ ಇರೋ ರೀತಿ ಇರಬಾರ್ದು ರೀ, ಅತ್ತೆ ಹತ್ರ ಮಾತಾಡದೆ ಮಾವನು ಚೆನ್ನಾಗಿರ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ, ಇನ್ನೇನು ಅಪ್ಪ ಸ್ವಲ್ಪ ನೆಮ್ಮದಿಯಾಗೇ ಇರ್ತಾರೆ ಅಂತ ಹೇಳಿದಾಗ, ರೀ ಏನ್ರಿ ನೀವು ಹೀಗೆಲ್ಲ ಹೇಳ್ತಿದ್ದೀರಾ, ಎಷ್ಟೇ ಆದ್ರೂ ಅತ್ತೆ ಮೇಲೆ ಮಾವನ ಪ್ರೀತಿ ಇದ್ದೇ ಇದೆ, ಅತ್ತೆ ಹತ್ರ ಮಾತಾಡದೆ ಇರೋದು ಮಾವನ್ಗೆ ಇವಾಗ್ಲೂ ಕೂಡ ತುಂಬಾ ನೋವಾಗ್ತಿರುತ್ತೆ, ಅದರಿಂದಾನೇ ಅವ್ರು ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಲೇ ಮೀನಾ, ನೀನ್ ಇದೆಯಲ್ಲ, ನೀನು ಇವಾಗ ಏನ್ ಮಾಡ್ಬೇಕು ಅಂತಿದ್ಯೆ ಅಂತ ಸೂರ್ಯ ಕೇಳಿದಾಗ, ಮೊದ್ಲು ಮನೇಲಿರೋ ಸಮಸ್ಯೆಗಳೆಲ್ಲ ಸರಿ ಮಾಡಿ ಆಮೇಲೆ ಒಂದ್ ಕಾರ್ ತಗೊಳ್ಳೋಣ ರೀ, ಅವಾಗ ಎಲ್ರಿಗೂ ಖುಷಿ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ. ಲೇ ಮೀನಾ, ಇವಾಗ ನಿನ್ಗೇನು ಅಪ್ಪ ಮತ್ತೆ ಸಕ್ರೆ ಜೊತೆ ಮಾತಾಡ್ಬೇಕು ಅಷ್ಟೇ ತಾನೇ, ಬಿಡು ಅಂತ ಸೂರ್ಯ ಮುಂದೆ ಹೋಗ್ತಿರ್ಬೇಕಾದ್ರೆ, ಏನ್ರಿ ಈ ರೀತಿ ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ದೀರಾ, 2-3 ದಿವಸದಿಂದ ಅವ್ರಿಬ್ಬರನ್ನು ಮಾತಾಡ್ಸೋದಕ್ಕೆ ನಾವು ಒದ್ದಾಡ್ತಾ ಇದೀವಿ, ನಮ್ ಯಾರ ಕೈಯಿಂದನೂ ಆಗ್ತಿಲ್ಲ ಆ ಕೆಲಸ ಅಂತ ಮೀನಾ ಹೇಳ್ಬೇಕಾದ್ರೆ, ಈ ಸಮಸ್ಯೆನ ಹೆಂಗ್ ಸರಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ನಾನೊಂದ್ ಜಾಗಕ್ಕೆ ಹೋಗಿ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಎಲ್ಲಿಗ್ರಿ ಹೋಗ್ತಿದ್ದೀರಾ ಇವಾಗ ಅಂತ ಮೀನಾ ಕೇಳಿದಾಗ, ಅಯ್ಯೋ ಹೋಗ್ ಬಂದ್ ಹೇಳ್ತೀನಿ ರಮ್ಮ, ನೀನ್ ಹೋಗ್ ಮನೆಗೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶ್ರುತಿ ಒಂದ್ ಹೆಂಗಸು ಹೆರಿಗೆ ನೋವಿಂದ ಅಳೋ ತರ ಸೀನ್ಗೆ ಡಬ್ಬಿಂಗ್ ಮಾಡ್ತಿರ್ತಾಳೆ. ನಂತರ ಶ್ರುತಿಗೆ ಆ ಸೀನ್ ಇಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಆ ಹೆರಿಗೆ ನೋವನ್ನ ಇವಳೇ ಅನುಭವಿಸಿದಳೇನೋ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಅವಳಿಗೆ. ಯಾಕಮ್ಮ ಏನಾಯ್ತು ಅಂತ ಡೈರೆಕ್ಟರ್ ಕೇಳಿದಾಗ, ಏನು ಇಲ್ಲ ಸರ್, ಡಬ್ಬಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆದೆ ಅಂತ ಶ್ರುತಿ ಹೇಳ್ತಾಳೆ. ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ಈ ಸೀನ್ ಸ್ವಲ್ಪ ಹಾರ್ಟ್ ಟಚಿಂಗ್ ಆಗಿರುತ್ತೆ ಅಂತ ಡೈರೆಕ್ಟರ್ ಹೇಳಿದಾಗ, ನಾನ್ ಸೀನ್ಗೋಸ್ಕರ ಅಂತ ಹೇಳಿಲ್ಲ ಸರ್, ಡಬ್ಬಿಂಗ್ ಮಾಡ್ಬೇಕಾದ್ರೆ ಎಷ್ಟು ನೋವಾಗ್ತಿದ್ಯಲ್ಲ, ಹಾಗಾದ್ರೆ ನಿಜ ಜೀವನದಲ್ಲಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಡೈರೆಕ್ಟರ್ ಕೇಳ್ತಾರೆ. ಏನು ಇಲ್ಲ ಸರ್ ಅಂತ ಶ್ರುತಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸ್ಟುಡಿಯೋ ಇಂದ ಆಚೆ ಬರ್ಬೇಕಾದ್ರೆ ಇದ್ರ ಬಗ್ಗೆ ಶ್ರುತಿ ಯೋಚನೆ ಮಾಡ್ಕೊಂಡು ತನ್ನ ಅಮ್ಮನ್ಗೆ ಕಾಲ್ ಮಾಡಿದಾಗ, ಏ ಶ್ರುತಿ, ನಿನಗೆ ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ, ಹೇಗಿದ್ಯಾ ನೀನು ಅಂತ ಶೀಲಾ ಕೇಳ್ತಾರೆ. ಸಾರಿ ನಮ್ಮ ಅಂತ ಶ್ರುತಿ ಹೇಳಿದಾಗ, ಯಾಕಮ್ಮ ಶ್ರುತಿ ಏನಾಯ್ತು, ನೀನ್ ಯಾಕೆ ನನಗೆ ಸಾರಿ ಕೇಳ್ತಿದ್ಯಾ ಅಂತ ಶೀಲಾ ಕೇಳ್ತಾರೆ. ನಾನು ಹುಟ್ಬೇಕಾದ್ರೆ ನಿನಗೆ ತುಂಬಾ ನೋವಾಗಿರುತ್ತೆ ಅಲ್ವಾ ಅಮ್ಮ ಅಂತ ಶ್ರುತಿ ಕೇಳಿದಾಗ, ಯಾಕಮ್ಮ ಶ್ರುತಿ ದಿಢೀರ್ ಅಂತ ಈ ರೀತಿ ಎಲ್ಲ ಕೇಳ್ತಿದ್ಯಾ ಅಂತ ಶೀಲಾ ಕೇಳ್ತಾರೆ. ಇಲ್ಲ ಅಮ್ಮ, ಇವತ್ತೊಂದು ಸೀನ್ ಡಬ್ಬಿಂಗ್ ಮಾಡಿದ್ದೆ, ಅದ್ರಲ್ಲಿ ಒಬ್ರು ಹೆರಿಗೆ ನೋವು ಅಂತ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅಷ್ಟೊಂದು ಅಳ್ತಿದ್ರು, ಹಾಗಾದ್ರೆ ರಿಯಾಲಿಟಿ ಹೇಗಿರ್ಬೇಡ ಅಂತ ಶ್ರುತಿ ಕೇಳ್ತಾಳೆ. ಅದಕ್ಕೆ ಶೀಲಾ, ಏನ್ ಮಾಡಕ್ಕಾಗತ್ತಮ್ಮ ಶ್ರುತಿ, ಮಗು ಹುಟ್ಬೇಕಾದ್ರೆ ಎಲ್ಲಾ ಅಮ್ಮಂದ್ರು ಆ ನೋವನ್ನ ಅನುಭವಿಸಲೇಬೇಕು ಅಂತ ಹೇಳಿದಾಗ, ಹಾಗಿದ್ರೆ ಅಂತ ನೋವುಗಳನ್ನ ಸಹಿಸ್ಕೊಂಡು ಮಗು ಹೆರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಅಲ್ವಾ ಮಮ್ಮಿ ಅಂತ ಶ್ರುತಿ ಕೇಳ್ತಾಳೆ. ಏನ್ ಶ್ರುತಿ ದಿಢೀರ್ ಅಂತ ಮಗು ಬಗ್ಗೆ ಕೇಳ್ತಿದ್ಯಾ, ಏನ್ ಸಮಾಚಾರ, ಏನಾದ್ರೂ ವಿಶೇಷ ಇದೆಯಾ ಅಂತ ಶೀಲಾ ಕೇಳಿದಾಗ, ಅದೆಲ್ಲ ಏನು ಇಲ್ಲ ಮಮ್ಮಿ, ನೀನ್ ಸುಮ್ನೆ ಭಯ ಪಡಿಸ್ಬೇಡ, ಆ ಸೀನ್ ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಯಾವ್ಯಾವ್ದೋ ಪಿಕ್ಚರ್ಗಳನ್ನ ನೋಡಿ ನಿನಗ್ ನೀನೇ ಕಲ್ಪನೆ ಮಾಡ್ಕೋಬೇಡ ಕಣೆ, ಇದೆಲ್ಲ ಸಾಮಾನ್ಯವಾಗಿ ನಡೆಯುವಂತದ್ದು, ಅದಕ್ಕೆ ಅಂತ ನೀನ್ ಯಾವ್ದನ್ನು ಬೇಡ ಅಂತ
ಹೇಳೋದಕ್ಕಾಗೋದಿಲ್ಲ ಅಂತ ಶೀಲಾ ಹೇಳ್ತಾಳೆ. ಅಮ್ಮ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡು, ಆದ್ರೆ ನನ್ಗೆ ದಿಢೀರ್ ಅಂತ ಗಿಲ್ಟಿಯಾಗಿ ಫೀಲ್ ಆಯ್ತು, ಅದಕ್ಕೆ ನಿನ್ ಹತ್ರ ಸಾರಿ ಕೇಳೋಣ ಅಂತ ಫೋನ್ ಮಾಡಿದೆ, ಬಾಯ್ ಅಮ್ಮ ಅಂತ ಹೇಳಿ ಶ್ರುತಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮೀನಾ ಮತ್ತೆ ರೋಹಿಣಿ ಇಬ್ರು ಟೀ ಕುಡಿತಿರುವಾಗ ಅಲ್ಲಿಗೆ ಶ್ರುತಿ ಬರ್ತಾಳೆ. ಶ್ರುತಿ ಏನ್ ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ಶ್ರುತಿ ಸೈಲೆಂಟ್ ಆಗಿ ಏನು ಮಾತಾಡದೆ ಹೋಗ್ತಿರ್ತಾಳೆ. ಆಗ ಮೀನಾ, ಶ್ರುತಿ ಅವ್ರೆ ಏನಾಯ್ತು ನಿಮ್ಗೆ, ಕರಿತಾನೆ ಇದ್ರೆ ಹಾಗೆ ಹೋಗ್ತಾನೆ ಇದ್ದೀರಲ್ಲ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂರಿಸಿ, ಏನಾಯ್ತು ಶ್ರುತಿ ಅವ್ರೆ, ಯಾಕೆ ನಿಮ್ ಮುಖ ಒಂಥರ ಸಪ್ಪಿಯಾಗಿದೆ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ ಅವ್ರೆ, ತುಂಬಾ ಫೀಲಿಂಗ್ ಇದೆ ಅಂತ ಶ್ರುತಿ ಹೇಳಿದಾಗ, ಯಾಕೆ ನಿಮ್ಗೂ ರವಿ ಅವ್ರಿಗೂ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಶ್ರುತಿ, ಅವನ ಬಗ್ಗೆ ಇನ್ಮೇಲೆ ನನ್ನ ಹತ್ರ ಮಾತಾಡ್ಬೇಡಿ, ಅವನನ್ನ ನನ್ನ ಪಕ್ಕಕ್ಕೆ ಬರೋದಕ್ಕೂ ಬಿಡೋದಿಲ್ಲ ಇನ್ಮೇಲೆ, ಅವನಿಂದ ನನ್ಗೆ ಏನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ ಆಗ್ತಿದೆ ನನ್ಗೆ ಅಂತ ಶ್ರುತಿ ಹೇಳಿದಾಗ, ಯಾಕೆ ಏನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ರವಿ ಏನಾದ್ರೂ ಬೈದ್ರ ಅಂತ ಮೀನಾ ಕೇಳಿದಾಗ, ಅವನ್ನ ಇನ್ನೂ ನಾನು ನೋಡೇ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಮತ್ತೇನ್ ಪ್ರಾಬ್ಲಮ್ ಹೇಳಿ ಅಂತ ಮೀನಾ ಕೇಳಿದಾಗ, ಇವತ್ತೊಂದು ಸೀರಿಯಲ್ ಅಲ್ಲಿ ಒಂದು ಡಬ್ಬಿಂಗ್ ಸೀನ್ ಮಾಡಿದೆ, ಅದನ್ನ ಮಾಡ್ದಾಗಿಂದ ನಾನು ಇಡೀ ದಿವಸನೇ ಹಾಳಾಗೋಯ್ತು ಅಂತ ಶ್ರುತಿ ಹೇಳ್ತಾಳೆ. ಹೌದಾ, ಅಂತದ್ ಏನಿತ್ತು ಆ ಸೀನ್ ನಲ್ಲಿ ಅಂತ ಮೀನಾ ಕೇಳಿದಾಗ, ಡೆಲಿವರಿ ಮೀನಾ ಅವ್ರೆ ಅಂತ ಶ್ರುತಿ ಹೇಳ್ತಾಳೆ. ಫುಡ್ ಡೆಲಿವರಿನಾ ಅಂತ ರೋಹಿಣಿ ಕೇಳಿದಾಗ, ಅಲ್ಲ ಬೇಬಿ ಡೆಲಿವರಿ, ಆ ಸೀನ್ ನಲ್ಲಿ ಅವ್ರಿಗೆ ತುಂಬಾ ಕ್ರಿಟಿಕಲ್ ಅಂತ ಹೇಳ್ತಾರೆ, ಮಗು ಹುಟ್ಟೋ ಸಮಯದಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ, ಸೊ ಡಬ್ಬಿಂಗ್ ಅಲ್ಲಿ ನನಗೆ ಜೋರಾಗಿ ಕಿರ್ಚ್ಕೊಂಡು ಅಳೋದಕ್ಕೆ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ಏನ್ ಶ್ರುತಿ ಅವರೇ, ಆತರ ಸೀನ್ಗಳನ್ನೆಲ್ಲ ನಾವು ಟಿವಿಯಲ್ಲಿ ಎಷ್ಟೊಂದ್ ಸಲ ನೋಡಿದೀವಲ್ವಾ ಅಂತ ಮೀನಾ ಕೇಳಿದಾಗ, ಆದ್ರೆ ಮೀನಾ ಅವರೇ ಇದೇ ಫಸ್ಟ್ ಟೈಮ್ ನಾನು ಆತರ ಸೀನ್ ನ ಡಬ್ ಮಾಡಿದ್ದು, ಆಕ್ಟಿಂಗ್ ಮಾಡ್ಬೇಕಾದ್ರೆ ಆ ಹುಡುಗಿ ಅಷ್ಟೊಂದು ಕಿರ್ಚ್ಕೊಂಡು ಅಳ್ತಿದ್ಲು, ಹಾಗಿದ್ಮೇಲೆ ಮಗು ಹುಟ್ಟಬೇಕಾದ್ರೆ ನಿಜವಾಗ್ಲೂ ಪೇನ್ಫುಲ್ ಆಗಿರುತ್ತೆ ಅಲ್ವಾ, ಯಪ್ಪ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ, ನನ್ನನ್ನು ನಾನು ಆ ಸಿಚುವೇಶನ್ ಅಲ್ಲಿ ನೆನ್ಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಏನ್ ಮಾಡಕ್ಕಾಗುತ್ತೆ, ಮಗು ಹುಟ್ಟಬೇಕಾದ್ರೆ ಹಂಗೆ ಇರುತ್ತೆ ಅಂತ ರೋಹಿಣಿ ಹೇಳಿದಾಗ, ಹೌದು ಶ್ರುತಿ ಅವರೇ, ಹೆರಿಗೆ ಸಮಯದಲ್ಲಿ ನೋವು ಅನ್ನೋದು ಸಾಮಾನ್ಯ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ, ಥಿಯರಿಯಾಗಿ ನನ್ಗೂ ಗೊತ್ತು, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ಭಯ ಆಗ್ತಿದೆ, ನನ್ಗಂತೂ ಆಗೋದಿಲ್ಲಪ್ಪ, ನಾನು ಮಗು ಹೇರೋದನ್ನ ತುಂಬಾ ಈಸಿ, 10 ತಿಂಗಳು ತಾನೆ, ಎಲ್ರು ನಮ್ಮನ್ನ ತುಂಬಾ ಕೇರ್ ತಗೋತಾರೆ, ನಾವು ತುಂಬಾ ಜಾಲಿಯಾಗಿರ್ಬೋದು ಅಂತ ಅನ್ಕೊಂಡೆ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಆತರ ಎಲ್ಲ ಏನೂ ಇಲ್ಲ, ಆ 9 ತಿಂಗಳು ಸಹ ನಮ್ಗೆ ತುಂಬಾ ಕಷ್ಟವಾಗಿರುತ್ತೆ ಅಂತ ರೋಹಿಣಿ ಹೇಳಿದಾಗ, ಹೌದಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಆಗ ಮೀನಾ ಡೌಟ್ ಇಂದ ರೋಹಿಣಿನೇ ನೋಡ್ತಿರ್ತಾಳೆ. ಆಗ ರೋಹಿಣಿ, ಹೌದು ಶ್ರುತಿ ಅವರೇ, ಫಸ್ಟ್ 2-3 ತಿಂಗಳು ಅವಾಗ ವಾಮಿಟ್ ಆಗ್ತಾನೆ ಇರುತ್ತೆ, ತಲೆ ಕೂಡ ಸುತ್ತಿರುತ್ತೆ, ಯಾವ್ದನ್ನು ತಿನ್ಬೇಕು ಅಂತ ಅನ್ಸೋದಿಲ್ಲ, ಆಮೇಲೆ 3-4 ತಿಂಗಳು ಆಗ್ತಿದ್ದಂಗೆ ತುಂಬಾ ಹಸು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪನೇ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ನಮ್ ಕಾಲ್ಗಳೆಲ್ಲ ತುಂಬಾ ನೋಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದ್ 6 ತಿಂಗಳು ತುಂಬ್ತಿದ್ದಂಗೆ ನಮ್ ಕೈಯಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ, ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ, ಬ್ಯಾಕ್ ಪೈನ್ ಕೂಡ ಬರೋದಕ್ಕೆ ಶುರುವಾಗಿರುತ್ತೆ, ಆಮೇಲೆ ಒಂದ್ 7 ತಿಂಗಳು ಆಗ್ತಿದ್ದಂಗೆ ಹೊಟ್ಟೆಲ್ ಮಗು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಓದಿಯೋದಕ್ಕೆಲ್ಲ ಶುರುವಾಗಿರುತ್ತೆ, ನಮಗೆ ನಿದ್ದೆ ಸಹ ಸರಿಯಾಗಿ ಬರೋದಿಲ್ಲ, ಯಾವಾಗ್ಲೂ ಟಯರ್ಡ್ ಆದಂಗೆ ಅನ್ನಿಸ್ತಿರುತ್ತೆ, ಹಾಗೆ ಕಾಲ್ಗಳೆಲ್ಲ ಅವಾಗ ಊದ್ಕೋತಾನೆ ಇರುತ್ತೆ, ಕೂತ್ಕೊಂಡ್ರೆ ಎದ್ದೇಳೋದಕ್ಕೂ ಕಷ್ಟ, ಎದ್ರೆ ಕೂತ್ಕೊಳ್ಳೋದಕ್ಕೂ ಕಷ್ಟ, ಕೊನೆಗೆ ಡೆಲಿವರಿ ಆಗೋ ಟೈಮಲ್ಲಿ ನೋವು ತುಂಬಾ ಜಾಸ್ತಿ ಇರುತ್ತೆ, ಜೀವ ಹೋಯ್ತೇನೋ ಅಂತ ಅನ್ಸುತ್ತೆ, ಕೆಲವರಿಗೆ 1-2 ಗಂಟೆ ನೋವಿದ್ರೆ ಇನ್ನು ಕೆಲವರಿಗೆ ಒಂದ್ ದಿವಸ ಪೂರ್ತಿ ಆ ನೋವಿರುತ್ತೆ, ಮಗು ಹುಟ್ಟಬೇಕಾದ್ರೆ ನಾವೇ ಮತ್ತೆ ಹುಟ್ಟಿದ್ವೇನೋ ಅಂತ ಫೀಲ್ ಆಗ್ತಿರುತ್ತೆ ಅಂತ ರೋಹಿಣಿ ಎಲ್ಲ ಹೇಳ್ಬೇಕಾದ್ರೆ, ಶ್ರುತಿ ಮತ್ತೆ ಮೀನಾ ಇಬ್ರು ಕೂಡ ರೋಹಿಣಿನೇ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾರೆ. ಎಲ್ಲ ಖುಷಿಯಿಂದ ರೋಹಿಣಿ ತನ್ನ ಅನುಭವನ ಹೇಳ್ಕೊಂಡ್ಮೇಲೆ ರೋಹಿಣಿ ದಿಢೀರ್ ಅಂತ ಮೀನಾ ಮತ್ತೆ ಶ್ರುತಿ ಮುಖ ನೋಡಿ ಭಯ ಆಗಿ, ಅಯ್ಯಯ್ಯೋ ಆತರ ಪಟ್ಟು ಏನೇನೋ ಹೇಳ್ಬಿಟ್ನಲ್ಲ ಅಂತ ಗಾಬರಿ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.